ಧರ್ಮಕ್ಕೆ ಲಿಂಗಾಯತ ಧರ್ಮಕ್ಕೆ ವಿಶ್ವಗುರು ಬಸವೇಶ್ವರ ಮಹಾತ್ಮ ಕಿ ಲಿಂಗಾಯತ ಧರ್ಮ ಸಂವಿಧಾನ ಮಾನ್ಯತೆಗೋಸ್ಕರವಾಗಿ ಇವತ್ತು ಉತ್ತರ ಕರ್ನಾಟಕದ ಹೆಬ್ಬಾಗಿಲಾಗಿರ್ತಕ್ಕಂಥ ಛೋಟಾ ಮುಂಬೈ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಹುಬ್ಬಳ್ಳಿ ನಗರದಲ್ಲಿ ಹೊಸ ಇತಿಹಾಸವನ್ನು ಬರೆಯುವಂಥ ಲಿಂಗಾಯತರ ಬೃಹತ್ ಸಮಾವೇಶದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಲಿಂಗಾಯತ ಧರ್ಮದ ಗುರುಗಳಿಗೂ ಲಿಂಗಾಯತ ಧರ್ಮದ ಜನಪ್ರತಿನಿಧಿಗಳಿಗೂ ಭಾಗವಹಿಸಿದ ಲಕ್ಷಾಂತರ ನಮ್ಮ ಧರ್ಮದ ಬಂಧುಗಳಿಗೂ ಈ ಕಾರ್ಯಕ್ರಮದ ಮೂಲ ಸಂಘಟಕರಾಗಿರ್ತಕ್ಕಂಥ ಲಿಂಗಾಯತ ಧರ್ಮದ ಹೋರಾಟ ತ್ರಿಮೂರ್ತಿಗಳಾಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಹೊರಟ್ಟಿ ಮತ್ತು ವಿನಯ್ ಕುಲಕರ್ಣಿ ಅವರಿಗೂ ಮಾಧ್ಯಮದ ಸ್ನೇಹಿತರು ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಬಹುತೇಕ ಹುಬ್ಬಳ್ಳಿ ನಡೆಯುವಂಥ ಸಮಾವೇಶ. ಹುಬ್ಬಳ್ಳಿ ಅಂತಂದರೆ ಒಂದು ಕಾಲದಲ್ಲಿ ಒಂದು ಮಾತಿತ್ತು, ಹುಬ್ಬಳ್ಳಿ ಒಳಗೆ ಯಾವತ್ತೂ ಸಹ ಮನುವಾದಿಗಳ ಅವನೇ ತುಂಬಿಕೊಂಡಿತ್ತು. ಇಲ್ಲಿ ಯಾವತ್ತೂ ಸಹ ಕೋಮುವಾದಿ ಮಾತಾಡೋದ್ರ ಮೂಲಕವಾಗಿ ಇಲ್ಲೇ ಒಂದು ಕಡೆ ವೈದಿಕ ಮನಸ್ಸುಗಳು ಈ ಧಾರವಾಡ ಜಿಲ್ಲೆಯಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಲಿಂಗಾಯತರ ಮೇಲೆ ತಮ್ಮದೇ ಆಗಿದ್ದ ಪ್ರಭಾವ ಬೀರಿದ ಮೂಲಕವಾಗಿ ಇಲ್ಲಿವರೆಗೂ ಹುಬ್ಬಳ್ಳಿ ನಗರದಲ್ಲಿ ವೈದಿಕರ ಹವ ತುಂಬಿಕೊಂಡಿತ್ತು. ಇವತ್ತು ಲಿಂಗಾಯತರ ಸಮಾವೇಶದ ಮೂಲಕವಾಗಿ ಇನ್ಮೇಲೆ ಅವರ ಹವ ಕಿತ್ಕೊಂಡೋಗಿದೆ, ಲಿಂಗಾಯತರ ಹವ ಬಂದಿದೆ. ಇದು ಜಗತ್ತಿನಾದ್ಯಂತ ಹುಬ್ಬಳ್ಳಿ ಮೂಲಕ ಒಂದು ಸಂದೇಶವನ್ನ ಕೊಟ್ಟಿದೆ ಅನ್ನುವಂಥ ಸಂದೇಶವನ್ನು ಈ ಮೂಲಕವಾಗಿ ಇಚ್ಛೆ ಪಡ್ತಿದ್ದೀನಿ. ಹುಬ್ಬಳ್ಳಿಯಲ್ಲಿ ಸಮಾವೇಶ ಮಾಡೋದು ಬಹಳ ಕಷ್ಟ. ಬಹುತೇಕ ವಿನಯ್ ಕುಲಕರ್ಣಿ ಅವರು ಹೊರಟ್ಟಿ ಅವರು ಈ ಹೋರಾಟಕ್ಕೆ ಈ ಒಂದು ಜವಾಬ್ದಾರಿಯನ್ನು ಉತ್ಕೊಂಡು ಹೋಗಿದ್ರೆ ಬಹಳ ಕಷ್ಟವಾಗಿತ್ತು. ಅವರಿಬ್ಬರು ಧೈರ್ಯಶಾಲಿಗಳಿದ್ರು, ಮನುವಾದಿಗಳೆಲ್ಲ ಕುತಂತ್ರ ಅವ್ರಿಗೆ ಗೊತ್ತಿತ್ತು. ಏಟಿಗೆ ಎದುರೇಟನ್ನು ಕೊಟ್ಟು ಹುಬ್ಬಳ್ಳಿಯೊಳ ಲಿಂಗಾಯತರು ಯಾವತ್ತೂ ಸಹ ಶೂರರು ಧೀರ ಅನ್ನೋದನ್ನು ತೋರಿಸ್ಕೊಡೋದ್ರ ಮೂಲಕವಾಗಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸುವ ಕೆಲಸವನ್ನ ಅವರು 2 ಸಹ ಮಾಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಅಂತಂದ್ರೆ ಲಿಂಗೈಕ್ಯ ಮೊದಲ ಸಾಮಾಜಿಕ ನ್ಯಾಯದ ಅಧಿಕಾರಿಯಾಗಿರ್ತಕ್ಕಂಥ ಸರ್ ಸಿದ್ದಪ್ಪ ಕಂಬಳಿ ಜನ್ಮ ಕೊಟ್ಟಂತ ಭೂಮಿ ಹುಬ್ಬಳ್ಳಿ. ಲಿಂಗೈಕ್ಯ ಪಕ್ಕದಪ್ಪ ಗುರಪ್ಪ ಅಳಕಟ್ಟರಿಗೆ ಜನ್ಮ ಕೊಟ್ಟಂತ ಭೂಮಿ ಹುಬ್ಬಳ್ಳಿ. ಅಷ್ಟೇ ಅಲ್ಲ, ಸಮಾಜವಾದಿ ಚಿಂತಕನಾಗಿರ್ತಕ್ಕಂಥ ನಿರ್ಗಂಗೈ ಪೂಜಾರಿಗೆ ಜನ್ಮ ಕೊಟ್ಟಂತ ಭೂಮಿ ಹುಬ್ಬಳ್ಳಿ. ಅಷ್ಟೇ ಅಲ್ಲ, ಹುಬ್ಬಳ್ಳಿ ಅಂತಂದ್ರೆ ಲಿಂಗಾಯತ ಧರ್ಮದ ಬಹಳ ದೊಡ್ಡ ಶಕ್ತಿಯಾಗಿರ್ತಕ್ಕಂಥ ಎಂ ಕಲಬುರ್ಗಿ ಅವರಿಗೆ ಕಾರ್ಯಸ್ಥಾನವಾಗಿರ್ತಕ್ಕಂಥ ಸ್ಥಳ ಈ ಧಾರವಾಡ ಜಿಲ್ಲೆ. ಆ ದೃಷ್ಟಿಯಲ್ಲಿ ಸರ್ ಸಿದ್ದಪ್ಪ ಕಂಬಳಿ ಒಂದು ಕನಸಿತ್ತು. ಎಂತ ಕನಸಿತ್ತಪ್ಪ ಅಂದ್ರೆ ಲಿಂಗಾಯತ ಧರ್ಮೀಯ ಬಡ ಹೆಣ್ಮಕ್ಳು ಹೊಲಕ್ಕೆ ಹೋಗಿ ಕುರುಪಿ ಹಿಡ್ಕೊಂಡು ಕುಡುಗೋಲು ಹಿಡ್ಕೊಂಡು ಕಳೆ ತೆಗೆದನ್ನು ನೋಡ್ತಾ ಇದ್ರಂತ ಸಿದ್ದಪ್ಪ ಕಂಬಳಿಯವರು ಒಂದು ಮಾತು ಹೇಳ್ತಾರೆ, ನಾ ಹುತ್ತೀವಿ, ನಾ ಬಿತ್ತೀವಿ, ನಾ ಬೆಳಿತೀವಿ, 2% ಇರ್ತಕ್ಕಂಥ ಜನ ಈ ದೇಶ ನೀವು ಒಳಕತ್ತೀರಿ. ನಂದು ಬಹಳ ದೊಡ್ಡ ಕನಸು ಏನಪ್ಪ ಅಂತಂದ್ರೆ 2% ಜನ ನೀವು ಸಹ ಹೊಲ್ದಾಗ ಬಂದ್ರೆ ನಿಮ್ಮ ಹೆಣ್ಮಕ್ಳು ಕುರುಬಿ ಪಿತ್ತಂಗ ಆಗ್ಬೇಕು, ಅದನ್ನ ನಾನು ಕಾಣ್ಬೇಕಂತ ಆಸೆಯನ್ನ ಸಿದ್ದಪ್ಪ ಕಂಬಳಿ ಹೊಂದಿದ್ರು. ಆ ಕನಸು ಇವತ್ತು ಯಾರೇ ಮೂಲಕವಾಗಿ ನಾನು ಸಾಗಿದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಆ ದೃಷ್ಟಿಯಲ್ಲಿ ಇವತ್ತು ಲಿಂಗಾಯತ ಮತ್ತು ವೀರಶೈವ ಬಗ್ಗೆ ಬಹಳ ಗೊಂದಲ ಐತಿ. ಬಹಳಷ್ಟು ತಿರುಕೇಶನ ಅವಶ್ಯಕತೆ ಇಲ್ಲ. ಒಬ್ಬ ತಂದೆ ಹುಟ್ಟಿದವನು ಲಿಂಗಾಯತ, 5 ಮಂದಿ ಹುಟ್ಟಿದವರು ವೀರಶೈವರು. ನೀವು ಒಬ್ಬ ತಂದೆ ಹುಟ್ಟಿದ ಲಿಂಗಾಯತ ಆಗ್ತೀರೋ ಅಥವಾ 5 ತಂದೆ ಹುಟ್ಟತಕ್ಕಂಥ ವೀರಶೈವ ಆಗ್ತದನ್ನ ಸ್ಥಿರಪಡಿಸೋ ಪ್ರಯತ್ನವನ್ನ ವೀರಶೈವಂತಿ ಸ್ಥಿರಪಡಿಸ್ತಕ್ಕಂಥ ಜನ ನೀವು ತೀರ್ಮಾನ ಮಾಡಬೇಕು ಅಂತೇಳಿ ನಮಗೆ ಬಸವಣ್ಣಂತ ಒಬ್ಬ ತಂದೆ, ಅವನು ಹುಟ್ಟಿದ ಮಕ್ಕಳು ಲಿಂಗಾಯತರು ಹೊರತು 5 ತಂದೆ ಹುಟ್ಟಿರ್ತಕ್ಕಂಥ ಮಕ್ಕಳು ವೀರಶೈವರಲ್ಲ ಎನ್ನುವಂಥ ಸತ್ಯವನ್ನ ಈ ವೇದಿಕೆ ಮೂಲಕ ವೀರಶೈವ ಅಂತ ಹೇಳುವಂಥ ವ್ಯಕ್ತಿಗಳಿಗೆ ಹೇಳಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಓ ವೀರಶೈವ ಅಂತ ಹೇಳ್ಕೊಡ್ತಕ್ಕಂಥ ರಾಜಕಾರಣಿಗಳೇ, ಮಠಾಧೀಶರಿಗೆ ಮತ್ತೊಮ್ಮೆ ಈ ಮಗದೊಮ್ಮೆ ಮನವಿ ಮಾಡ್ಕೊಳ್ತೀನಿ. ಇದು ಕಾಲದ ಕರೆ, ಬಸವಣ್ಣನ ಕರೆ, ಇದು ಲಿಂಗಾಯತರ ಕರೆ. ಈ ಕರೆಗೆ ನೀವೇನಾದ್ರು ಒಗ್ಗೂಡದೆ ಹೋದ್ರೆ, ನಮ್ಮ ಜೊತೆ ಬರದೆ ಹೋದ್ರೆ, ಇವತ್ತು ನಮ್ಮ ಲಿಂಗಾಯತ ಸಮಾಜದ ಬಹಳ ದೊಡ್ಡ ನಾಯಕರು ಜಗದೀಶ್ ಶೆಟ್ಟರು, ಪ್ರದೀಪ್ ಶೆಟ್ಟರು, ಅರವಿಂದ್ ಬೆಲ್ಲದ ಬರಬೇಕಾಗಿತ್ತು. ನಾವು ಅವ್ರಿಗೆ ಹೇಳೋದೇನಪ್ಪ ಅಂತಂದ್ರೆ, ನಿಮ್ಮ ಪಕ್ಷ ಯಾವ್ದಾರು ಇರಲಿ, JDSನಾಗಿರಲಿ ಕಾಂಗ್ರೆಸ್ನಾಗಿರಲಿ, ಯಾವ ರೀತಿ JDS ನಮ್ಮ ಬಸವರಾಜ ಹೊರಟ್ಟಿ ಅವರು ಪಕ್ಷದ ಗಡಿ ಮೀರಿ ಧರ್ಮಕ್ಕೋಸ್ಕರ ಹೋರಾಟಕ್ಕೆ ಬಂದರೆ, ಎಂ.ಬಿ. ಪಾಟೀಲ್, ವಿನಯ್ ಕುಲಕರ್ಣಿ, ಶರಣ್ ಪ್ರಕಾಶ್ ಪಾಟೀಲ್ ಅವರು ಅನೇಕ ಜನರು ಪಕ್ಷದ ಗಡಿ ಮೀರಿ ಈ ಧರ್ಮದ ಗುಣ ನೀವು ತಿರ್ಸಕ್ ಬಂದರೆ, ಜಗದೀಶ್ ಶೆಟ್ಟರು ನೀವು ಸಹ ಇವತ್ತು ನೀವು ಎಕ್ಸಿಬಿಷನ್ ಕೊಟ್ಟಿವಿ. ಮುಂದಿನ ಬೆಂಗಳೂರು ಅರಣ್ಯ ಒಳಗೆ ನೀವು ಸಹ ನಿಮ್ಮ ಪಕ್ಷದ ಗಡಿಯನ್ನು ದಾಟಿ ಈ ಧರ್ಮದ ಹೋರಾಟಕ್ಕೆ ನೀವು ಬರಬೇಕಾಗುತ್ತೆ. ಯಾರು ಲಿಂಗಾಯತ ಧರ್ಮಕ್ಕೆ ಹೋರಾಟಕ್ಕೆ ಬರ್ತೀರಿ ನೀವು ಉಳಿತೀರಿ. ಲಿಂಗಾಯತ ಧರ್ಮದ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಯಾರೇ ಮಾಡಿದ್ರು ಇತಿಹಾಸದಲ್ಲಿ ನಿಮ್ಮನ್ನು ಯಾವ ಕಾರಣಕ್ಕೆ ನಮ್ಮ ಜನ ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂತ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಆ ದೃಷ್ಟಿಯಿಂದ ಬಹಳಷ್ಟು ಜನ ನಮಗೆ ಪ್ರಶ್ನೆ ಕೇಳ್ತಾರೆ ಪತ್ರಕರ್ತರು, ಬಹಳ ದೊಡ್ಡ ಕಂಪನಿಯಾಗಿ ನಮ್ಮ ಪತ್ರಕರ್ತರಿಗೆ ಕೆಲವು ಗುರು ಪರಂಪರೆ ಮಠಾಧೀಶರು ಬಸವ ತತ್ವವನ್ನು ಹೇಳ್ತಾರೆ, ಕೆಲವು ವಿರಕ್ತ ಪರಂಪರೆ ಮಠಾಧೀಶರು ವೀರಶೈವ ಹೇಳ್ತಾರೆ. ನಮ್ಮ ಜೊತೆ ಇರ್ತಕ್ಕಂಥ ವೀರಶೈವ ಪರಂಪರೆ ವಿರಕ್ತ ಪರಂಪರೆಯ ಉಂಡೂರಿಗೆ ಮತ್ತು ಆಳ್ಕೇರಿ ಸ್ವಾಮಿಗಳು ವೀರಶೈವ ಅಂತ ಹೇಳ್ತಾರೆ. ಗುರು ಪರಂಪರೆ ಇರ್ತಕ್ಕಂಥ ಬಾಲ್ಕಿಪಟ್ಟು ದೇವರು ಮತ್ತು ನಮ್ಮ ಸುರ್ಪುರ್ಮಠ ಪಟ್ಟು ದೇವರು ಲಿಂಗಾಯತ ಹೇಳ್ತಾರೆ.
ನಿಮ್ದು ಯಾವ್ದು ಸ್ವಾಮಿಗಳು ನಿಮ್ಮ ಪರಂಪರೆ ಅಂತ ಹೇಳಿದ್ರು. ನಮ್ಮ ಬಸವ ತತ್ವದೊಳಗೆ ವಿರಕ್ತ ಪರಂಪರೆ ಇಲ್ಲ, ಗುರು ಪರಂಪರೆ ಇಲ್ಲ. ನಮ್ಗಿರ್ತಕ್ಕಂಥ ಒಂದೇ ಪರಂಪರೆ, ಅದು ಲಿಂಗಾಯತ ಪರಂಪರೆ, ಕಾಯಕ ಪರಂಪರೆ. ಹಾಗಾಗಿ ನನ್ನ ಪೀಠ, ನೀವು ವೈಯಕ್ತಿಕ ಯಾರೇನು ಹೇಳ್ಕೊಡ್ರಿ, ನಾನು ಡಿಕ್ಲೇರೇಷನ್ ಮಾಡ್ಕೊತೀನಿ. ನನ್ನ ಪೀಠ, ನಾನು ಯಾವ ಕಾರಣ ಗುರು ಪರಂಪರೆ ಸಂಬಂಧಪಟ್ಟನಲ್ಲ, ವಿರಕ್ತ ಪರಂಪರೆ ಸಂಬಂಧಪಟ್ಟನಲ್ಲ. ಈ ವೇದಿಕೆ ಮೂಲಕವಾಗಿ ನನ್ನ ಪರಂಪರೆ ಅದು ಕಾಯಕ ಪರಂಪರೆ, ಲಿಂಗಾಯತ ಪರಂಪರೆ, ಅದು ಬಸವ ಪರಂಪರೆ. ಆ ಪರಂಪರೆ ವಾರಸ್ದಾರ ನಾವೆನ್ನುವಂಥ ಸತ್ಯದ ಮೂಲಕವಾಗಿ ನಾವೆಲ್ಲರೂ ಸಹ ಒಂದು ಆಗುವಂಥ ಒಗ್ಗಟ್ಟಾಗುವಂಥ ಪ್ರಯತ್ನವನ್ನ ಮಾಡೋಣ. ಬಂದಿರತಕ್ಕಂಥ ಅನೇಕ ನಮ್ಮ ಒಳಪಂಗಡ ಸಮುದಾಯದವರಿಗೆ ಒಂದು ಕಂಪನಿ ಸ್ಟಾರ್ಟ್ ಆಗಿದೆ. ನಮ್ಮ ಗಾಣಿಗ ಸಮುದಾಯದವರಾಗಿರ್ಬೋದು, ನಮ್ಮ ಗಾಣಿಗ ಪೀಠದ ಪರಪೂಜೆ ಸ್ವಾಮೀಜಿಯರು ಬಂದಿದ್ದಾರೆ, ಹಡಪದ ಪೀಠದ ಸ್ವಾಮೀಜಿಯರು ಬಂದಿದ್ದಾರೆ, ಅನೇಕ ಜನ ನಮ್ಮ ಕುರುವಿನ ಶೆಟ್ಟಿ ಲಿಂಗಾಯತರು ಅನೇಕ ಜನರು ಬಂದ್ದಾರೆ. ಒಂದು ಕಂಪನಿ ಇದೆ. ಈಗಾಗಲೇ ಹಿಂದುಳಿದ ವರ್ಗದ 2A ಮೀಸಲಾತಿ ನಾವು ಪಡ್ಕೊಳ್ತಿದ್ದೀವಿ ಸ್ವಾಮೀಜಿ. ಈ ಒಂದು ಧಾರ್ಮಿಕ ಮೈನಾರಿಟಿ ಗ್ಯಾರಂಟಿ ಸಿಕ್ತಪ್ಪ, ನಮ್ಗೆ ಆ ಒಂದು ಮೈನಾರಿಟಿ ಹೋಗುತ್ತೆ ತಪ್ಪು ಕಲ್ಪನೆ ನಮ್ಮ ಬಂಧುಗಳಿದೆ. ಖಂಡಿತ ಹೋಗಿ ಸಾಧ್ಯ ಇಲ್ಲ. ನಾವು ರಾಜ್ಯ ಸರ್ಕಾರ ಪಡ್ಕೊಳ್ತಕ್ಕಂಥ 2A ಮೀಸಲಾತಿ ಅದು ಬೆಣ್ಣೆ, ತುಪ್ಪ, ಮೊಸರು ಇದ್ದಂಗೆ. ಈ ನಮ್ಮ ಧಾರ್ಮಿಕ ಅಲ್ಪಸಂಖ್ಯಾತರ ನಾವೇನು ಹೋದ್ರಪ್ಪ ಅಂದ್ರೆ ನಮಗೆ ಒಂದು ಕೊಡಪನ ಹಾಲನ್ನು ಸಿಗುತ್ತೆ. ಹಾಲಿನ ಮೂಲಕ ತುಪ್ಪ ಮಾಡ್ಕೊಳ್ರಿ, ಬೆಣ್ಣೆ ಮಾಡ್ಕೊಳ್ರಿ, ಮಜ್ಜಿಗೆ ಮಾಡ್ಕೊಂಡು ಕುಡಿಬೋದು. ಅದು ದೊಡ್ಡ ಅನುಕೂಲತೆಗೆ ಇಡೀ ನಮ್ಮ ಸಮುದಾಯಕ್ಕೆ ಸಿಗುತ್ತೆ ಅನ್ನೋ ಒಂದು ಸತ್ಯವನ್ನ ನೀವೆಲ್ಲರೂ ಸಹ ಮಾಡ್ಕೊಳ್ರಿ. ವೃತ್ತಿಯಿಂದ ನೀವು ಏನ್ ಬೇಕಾದ್ರೆ ಅನ್ಕೊಳ್ರಿ. ಧರ್ಮದ ವಿಚಾರ ಬಂದಾಗ, ರಾಷ್ಟ್ರದ ವಿಚಾರ ಬಂದಾಗ, ರಾಷ್ಟ್ರೀಯತೆ ಅಂತಂದ್ರೆ ಭಾರತ ಅಂತ ಅಭಿಮಾನ ಪಟ್ಟು ಹೇಳ್ರಿ. ಭಾಷೆ ವಿಚಾರ ಬಂದಾಗೆ ನಾನೊಬ್ಬ ಕನ್ನಡಿಗ ಅಂತ ಅಭಿಮಾನ ಪಟ್ಟು ಹೇಳ್ರಿ. ನೆಲದ ವಿಚಾರ ಬಂದಾಗ ನಾನೊಬ್ಬ ಹಿಂದೂಸ್ತಾನದವ್ರು ಅಂತ ಹೇಳ್ರಿ. ಧರ್ಮದ ವಿಚಾರ ಬಂದಾಗ ನಾನೊಬ್ಬ ಲಿಂಗಾಯತ ಅಂತೇಳಿ ಅಭಿಮಾನ ಪಟ್ಟು ಹೇಳ್ಕೊಳ್ಳೋಷ್ಟು ಮಟ್ಟಿಗೆ ನಿಮ್ಮ ಆತ್ಮಗೌರವ ಹೆಚ್ಚಿಕೊಳ್ಳೋ ಪ್ರಯತ್ನವನ್ನ ಸಮಾಜ ಬಾಂಧವರು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅನೇಕ ಜನ ತಪ್ಪು ತಿಳ್ಕೊಂಡಿದ್ದಾರೆ. ನನ್ನ ಮತ್ತು ವಿನಯ್ ಕುಲಕರ್ಣಿ ಮತ್ತು MB ಪಾಟೀಲ್ ಬಹಳ ದೊಡ್ಡ ತಪ್ಪನ್ನ ಕಂದ ಸೃಷ್ಟಿ ಮಾಡೋ ಪ್ರಯತ್ನವನ್ನು ಕೆಲವರು ಮಾಡಿದ್ದಾರೆ. ನಮ್ಮ ಕೂಡು ಸಂಸ್ಥೆಗಳಾಗಿರ್ಬೋದು, ಅನೇಕ ಮಠ, ಇಲ್ಲಿರ್ತಕ್ಕಂಥ ಎಲ್ಲ ಮಠಾಧೀಶರು ಯಾರೋ ಒಂದು ಆಮಿಷಕ್ಕೆ ಒಳಗಾಗಿ ಈ ಸಮಾಜ ನೋಡಿತದ್ರೆ ಅಂತೇಳಿ ಬಸವಣ್ಣನ ಆಣೆ ಮಾಡಿ ಹೇಳ್ತೀನಿ, ಅಪ್ಪ ಬಸವಣ್ಣನ ಆಣೆ ಮಾಡಿ ಹೇಳ್ತೀನಿ. ಇರ್ತಕ್ಕಂಥ ಎಲ್ಲ ಮಠಾಧೀಶರಿದ್ದೇವೆ. ಇವತ್ತು ಯಾರ ತಕ್ಕ ₹1 ಕೇಳಿದ್ರೆ ಸ್ವಂತ ಶಕ್ತಿ ಮೇಲೆ ಹೋರಾಟ ಸಂಘಟನೆ ಮಾಡ್ತಿದ್ವಿ ಹೊರತು ಯಾವ ಆಮಿಷಕ್ಕೊಳಗೋ ಪ್ರಯತ್ನ ಮಾಡೋದಿಲ್ಲ. ಆ ದೃಷ್ಟಿಲ್ಲ ಯಾರು ಆರೋಪ ಮಾಡೋ ವ್ಯಕ್ತಿಗಳು ಆರೋಪ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಇನ್ನೂ ಭಾಳ ಅಂದ್ರೆ ಬೈತಾರೆ. ನಾನು ಅದಕ್ಕೆ ಹೇಳ್ತೇನೆ, ಬುದ್ಧನ ಧರ್ಮದ ಪ್ರಚಾರ ಮಾಡಕ್ಕೆ ಅವ್ರ ಶಿಷ್ಯರು ಕೇಳ್ತಾರೆ, ನೀನು ಪ್ರವಚನ ಮಾಡ್ಕೋದ್ರೆ ಏನು ಮಾಡ್ತೇವೆ, ಬೈದ್ರೆ ಬೇಕಾದ್ರೆ ಹೊಡೆದಿಲ್ಲ ಅಂತ ಪ್ರವಚನ ಮಾಡ್ತೀನಿ, ಹೊಡೆದ್ರೆ ಏನು ಮಾಡ್ತೇವೆ, ಹೊಡೆದ್ರೂ ಪರವಾಗಿಲ್ಲ, ಅತ್ತೆ ಆದ್ರೂ ಪರವಾಗಿಲ್ಲ, ನಾನು ಧರ್ಮಕ್ಕೋಸ್ಕರ ಮಾಡ್ತೀನಿ ಅಂತ ಹೇಳ್ತಾರೆ. ಹಂಗೆ ಲಿಂಗಾಯತ ಧರ್ಮ ಇರತಕ್ಕಂಥ ನಾವೆಲ್ಲ ಮಠಾಧೀಶರು ಇವತ್ತು ನಾವೆಲ್ಲ ಸ್ವಲ್ಪ ಶಕ್ತಿ ಮೇಲೆ ಪರಪೂಜೆ ನಾಗದೂರು ಮಹಾಸ್ವಾಮೀಜಿಯವರು ಬೆಂಗಳೂರು ಸ್ವಾಮೀಜಿ ಮಾಡಿದಾಗ MB ಪಾಟೀಲ್ ಅವರಿಗೆ ಸಾಕಾರ ರೂಪದಲ್ಲಿ ಏನಾದ್ರು ಸಹಾಯ ಮಾಡಬೇಕು ಹೋದ್ರೆ ₹1 ಇಸ್ಕೊಳ್ಳಿಲ್ಲ. ಇದು ನಮ್ಮ ಧರ್ಮದ ಕೆಲಸ. MB ಪಾಟೀಲ್ ದುಡ್ಡು ನಿಮ್ಮ ವಾಪಸ್ ತಗೊಳ್ರಿ ಅಂತ ಹೇಳಿದ್ರೆ ಇಂಥ ಒಂದು ಧೀರರು, ಶೂರರು, ವೀರರು, ಸ್ವಾಭಿಮಾನಿಗಳು ಇರ್ತಕ್ಕಂಥ ಎಲ್ಲ ಪೂಜನ ಸತ್ಯವನ್ನ ಯಾರು ಆರೋಪ ಮಾಡುವಂಥ ವ್ಯಕ್ತಿಗಳಿಗೆ ಎಲ್ಲ ಬಸವಣ್ಣ ಸಂತತಿಯರು, ರಾಣಿ ಚೆನ್ನಮ್ಮ ವಂಶಜರು ನಾವು. ಬಸವಣ್ಣ ಆಮಿಷಕ್ಕೊಳಗಾಯಿದ್ರೆ ಪ್ರಧಾನಮಂತ್ರಿ ಮುಂದುವರಿತಾ ಇದ್ದ, ಚೆನ್ನಮ್ಮ ಆಮಿಷಗೊಳಪಟ್ಟಿದ್ರೆ ಮಹಾರಾಣಿಗೆ ಮೆರೀತಾ ಇದ್ಲು. ಆದ್ರೆ ನಿಮ್ಮಂತ ತತ್ವ ರಹಿತವಾಗಿರುವ ವ್ಯಕ್ತಿಗೆ ಎಂದೂ ಸಹ ರಾಜ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆಮಿಷಕ್ಕಿಂತ ವಿಷಕ್ಕಿಂತ ಬಹಳ ದೊಡ್ಡ ಅಪಾಯ ಆಮಿಷವನ್ನು ಕಿತ್ತೊಗೆದು ಈ ಒಂದು ಧರ್ಮದ ಹೋರಾಟಕ್ಕೆ ಬಂದಿದ್ದೀನಿ. ಈ ದೃಷ್ಟಿಯಿಂದ ಎಲ್ಲರಿಗೂ ಹೇಳಿಕ್ಕೆ ಇಚ್ಛೆ ಪಡ್ತೀನಿ, ಯಾರು ಆಮಿಷಕ್ಕೊಳಗಾಗ್ತಾರೋ ಅಂಥವ್ರು ಈ ಹೋರಾಟಕ್ಕೆ ಬರೋದಿಲ್ಲ. ಯಾರು ಆಮಿಷಕ್ಕೆ ಒಳಗಾಗದೇನೆ ಪ್ರಾಣತ್ಯಾಗ ಮಾಡಕ್ಕೆ ಯಾರು ಬರ್ತಾರೋ ಅಂಥ ಸ್ವಾಮಿ ಮಾತ್ರ ಈ ಹೋರಾಟಕ್ಕೆ ಬರ್ತಾರೋ ಅಂಥವ್ರು ಬಂದಿರ್ತಕ್ಕಂಥ ಈ ವೇದಿಕೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಆ ಹಿನ್ನೆಲೆಗಳಿಗೆ ಇವತ್ತೇನೋ ನಮ್ಮ ಅನೇಕ ರೀತಿಯ ಚರ್ಚೆ ಚಿಂತನೆಗಳಾಗಿದೆ. ಈ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಹೋರಾಟ, ಈ ಒಂದು ಹಿನ್ನೆಲೆಗಳಿಗೆ ಅನೇಕ ಚರ್ಚೆಗಳು, ಚಿಂತನೆಗಳು ಈ ವೇದಿಕೆ ಮೂಲಕವಾಗಿದೆ. ಹುಬ್ಬಳ್ಳಿ ನಡೆಯುವಂಥ ಹೋರಾಟ ಬಹುತೇಕ ವಿನಯ್ ಕುಲಕರ್ಣಿ ಹೋರಾಟವರನ್ನ ನಾವು ನೆನೆಸಲೇಬೇಕು. MB ಪಾಟೀಲ್ ಕೊಟ್ಟ ಜವಾಬ್ದಾರಿಯನ್ನ ಸಮರ್ಥವಾಗಿಬ್ಬರು ನಿರ್ವಹಿಸಿದರೆ ಇದ್ರ ಮೂಲಕ ಹುಬ್ಬಳ್ಳಿ ಒಳಗೆ ಕಂದಕ ಸೃಷ್ಟಿಯಾಗಿತ್ತು. ಇಲ್ಲಿ ಭಾವಕ್ಕೆ ಬಹಳ ದೊಡ್ಡ ಪೆಟ್ಟು ಬಿದ್ದಿತ್ತು. ಮಾತಿದ್ದ ಕೋಮುಗಲಭೆ, ಮಾತಿದ ಆಜೆಗಳಂತೇಳಿ ಇವತ್ತು ಲಿಂಗಾಯತ ಧರ್ಮದ ಚಳುವಳಿ ಮೂಲಕವಾಗಿ ಇಸ್ಲಾಂ, ಜೈನ, ಕ್ರಿಶ್ಚಿಯನ್, ಮುಸ್ಲಿಂ ಎಲ್ಲರೂ ಒಗ್ಗಟ್ಟಾಗಿ ಹುಬ್ಬಳ್ಳಿಯನ್ನು ಯಾವ ಶಕ್ತಿಗಳು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ಭಾವಕ್ಕೆ ಹುಬ್ಬಳ್ಳಿ ನಮ್ಮ ಸಂದೇಶ ಲಿಂಗಾಯತ ಧರ್ಮದ ಮೂಲಕವಾಗಿ ನಾವೆಲ್ಲರೂ ತೋರಿಸ್ಕೊಟ್ಟಿದ್ದೀವಿ ಅಂತೇಳಿ ಸಂದರ್ಭದಲ್ಲಿ ತಿಳಿಸ್ತಾ, ಇನ್ನು ಕೊನೆಯದಾಗಿ ನಮ್ಮ MB ಪಾಟೀಲ್ ಅವರಿಗೆ, ವಿನಯ್ ಕುಲಕರ್ಣಿಗೆ ಮತ್ತೊಂದು ಮನವಿ ಮಾಡ್ಕೊಳ್ಳೋದು ಅಂತಂದ್ರೆ, ವೀರಶೈವ ಲಿಂಗಾಯತನ ಬಗ್ಗೆ ಸರ್ಟಿಫಿಕೇಟ್ ಕೊಟ್ಟದ ಬಗ್ಗೆ ಬಹಳ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. 1999 ಇಸ್ವಿಯಿಂದ ನಮ್ಮ ಎಲ್ಲ ಜಾತಿ ಪ್ರಮಾಣ ಪತ್ರಗಳು ವೀರಶೈವ ಲಿಂಗಾಯತ ಅಂತಾನೆ ಕೊಡ್ತಿದ್ದಾರೆ. ನೀವು ಎಷ್ಟೇ ಹೋರಾಟ ಮಾಡಿದ್ರು ಜಾತಿ ಸರ್ಟಿಫಿಕೇಟ್ ಅದನ್ನೇ ಕೊಡಕತ್ತಾರೆ. ಆ ದೃಷ್ಟಿಯಿಂದ ಅದನ್ನ ಕೂಡಲೇ ಮಾನ್ಯ ಮುಖ್ಯಮಂತ್ರಿ ಮೂಲಕವಾಗಿ ರದ್ದುಗೊಳಿಸಿ ನಾವು ಯಾವ್ದನ್ನು ಕೇಳ್ತಾ ಅದನ್ನು ಕೊಡಬೇಕು ಅನ್ನೋಂಥ ಕಾನೂನನ್ನ ತರುವಂತ ಒಳಗೆ ಸರ್ಕಾರಕ್ಕೆ ಒತ್ತಡ ಹಾಕಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ನಾಯಕರಿಗೆ ಈ ವೇದಿಕೆ ಮೂಲಕವಾಗಿ ಮನವಿ ಮಾಡ್ಕೊಳ್ತಾ, ಅಂತ ಎಲ್ಲ ರೀತಿಯ ಹೋರಾಟ ಹಿನ್ನೆಲೆಯೊಳಗೆ ನಾವು ಹೆಜ್ಜೆಯನ್ನು ಇಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭ ತಿಳಿಸ್ತಾ, ಇನ್ನು ಕೊನೆಯದ ಒಂದು ಮಾತು ಇರ್ತಾನೆ ಈ ಸಂದರ್ಭ ಎಲ್ಲ ರಾಷ್ಟ್ರೀಯ ಪಕ್ಷಗಳಿಗೆ ಮತ್ತು ರಾಜಕೀಯ ಪಕ್ಷಗಳಿಗೆ ನನ್ನ ಒಂದು ಮನವಿ ಅಂತಂದ್ರೆ, ಮುಂಬರುವಂಥ ವಿಧಾನಸಭಾ ಚುನಾವಣೆ ಒಳಗಾಗಿನೇ ನಿಮ್ಮ ಪ್ರಣಾಳಿಕೆ ಒಳಗೆ ಲಿಂಗಾಯತ ಧರ್ಮಕ್ಕೆ ಯಾರು ಸ್ವತಂತ್ರ ಮಾನ್ಯತೆಯನ್ನು ಸಂವಿಧಾನ ಮಾಡ್ತೀನಿ ಯಾವ ಕೊಡ್ತೀವಿ ಅಂಥವ್ರನ್ನ ನಮ್ಮ ಲಿಂಗಾಯತರು ಸಮಾನವಾಗಿ ಗೌರವಿಸ್ತೀವಿ. ಅದನ್ನ ಪ್ರಣಾಳಿಕೆ ಹಾಕಬೇಕು.
ಯಾರ ಪ್ರಣಾಳಿಕೆ ಒಳಗೆ ಹಾಕೋದಿಲ್ಲವೋ, ಯಾರು ಇದನ್ನು ತಿರಸ್ಕಾರ ಪ್ರಯತ್ನ ಮಾಡ್ತಾರೆ ಅವ್ರನ್ನ ನಮ್ಮ ಲಿಂಗಾಯತರು ಸರಿಯಾಗಿರ್ತಕ್ಕ ಪಾಠ ಕಲಿಸ್ತಾರೆ ನಾವು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಅಂತ ಎಲ್ಲ ರೀತಿಯ ಹೋರಾಟ ಅಂತ ನಾವು ಇಲ್ಲಿ ಸೇರಿಕೊಂಡು ಮಾಡೋಣ ಅಂತ ಮಾತಿನಲ್ಲಿ 2 ಮಾತು ಮುಗಿಸ್ತೀನಿ. ಜೈ ಲಿಂಗಾಯತ, ಜೈ ಬಸವೇಶ್ವರ. ಧನ್ಯವಾದಗಳು ಪೂಜ್ಯರಿಗೆ. ಶರಣ ಬಂಧುಗಳೇ, ಸಂಯಮ ಕಾಪಾಡ್ಕೊಂಡು